ಬೇರೆ ಬೇರೆ ಜಗತ್ತನ್ನು ಸುತ್ತಾಡಬೇಕು. ಸುತ್ತಾಡಿದಾಗ ನಾವು ಎಷ್ಟು ಸಣ್ಣವರು ಅಂತ ಕಲ್ಪನೆ ಬರ್ತದೆ. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ನನ್ನ ಪಾಠ ಆಯಿತು 3 ದಿವಸ, 2 ತಾಸು ಪಾಠ ಆಯಿತು. 100-120 ಜನ ಇದ್ರು, ಯಾರು ಕೂತಿದ್ರು ಗೊತ್ತಾಗಲ್ಲ ನಮಗೆ. ಮುಗಿದ್ಮೇಲೆ ಒಬ್ರು ವಯಸ್ಸಾದವ್ರು ಸರಸರ ನನ್ನ ಕಡೆ ಬಂದು ಐ ಎಂಜಾಯ್ಡ್ ಯುವರ್ ಕ್ಲಾಸ್, ಯು ಮೇಡ್ ಮೀ ಎ ಚೈಲ್ಡ್ ಅಗೇನ್ ಅಂದರು. ಥ್ಯಾಂಕ್ ಯು ಅಂದೆ. ಆ ಹುಡುಗಿ ನನ್ನ ಟ್ರಾವೆಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾಳಲ್ಲ, ಆಕೆ ನನಗೆ ಹೇಳಿ ಹೀ ಜೇಮ್ಸ್ ಕ್ಯಾಲಹ್ಯಾನ್ ಅಂದರು. ಅದು ಹೆಸರು ಅಷ್ಟೇನೆ. ಹಲೋ ಜೇಮ್ಸ್ ಅಂತ ಶೇಕ್ ಹ್ಯಾಂಡ್ ಮಾಡಿದೆ. ನಂತರ ಶಿ ಆಡೆಡ್, ಹಿ ಈಸ್ ಅ ನೋಬೆಲ್ ಲಾರೆಟ್ ಇನ್ ಎಕನಾಮಿಕ್ಸ್. ನಾನು ಎದೆ ದಾಸ್ ಅಂದ್ರು. ನಾನು ತಕ್ಷಣ ಅಂದೆ, ಐ ಡಿಂಟ್ ನೋ ದಟ್ ಯು ಆರ್ ಎ ನೋಬೆಲ್ ಲಾರೆಟ್. ನನಗೆ ಗೊತ್ತಿರಲಿಲ್ಲ ನೋಬೆಲ್ ಪ್ರಶಸ್ತಿ ವಿಜೇತರು ಅಂತ. ಆತ ಹೇಳಿದ ಮಾತು ನನಗೊಂದು ದೊಡ್ಡ ಜೀವನಕ್ಕೆ ಪಾಠ ಆಯ್ತು. ಆತ ಎಷ್ಟು ಸುಲಭ ಹೇಳಿದೆ ಗೊತ್ತಾ? ಡೋಂಟ್ ವರಿ, ನೋ ನೋಬೆಲ್ ಪ್ರೈಸ್ ಇಸ್ ನಾಟ್ ಫಾರ್ ಮೀ, ಇಟ್ ಇಸ್ ಫಾರ್ ಮೈ ಎಕನಾಮಿಕ್ಸ್. ನನಗೆ ಮೈ ರೋಮಾಂಚನ ಆಗೋಯ್ತು. ಇದು ಸಂಸ್ಕೃತಿ ರೀ, ಇದು ಸಂಸ್ಕೃತಿ. ಇದು ನಮ್ಮಲ್ಲೊಂದು ಸಣ್ಣ ರಾಜ್ಯೋತ್ಸವ ಅವಾರ್ಡ್ ಬಂದಿರ್ತದೆ ಯಾರಿಗೋ. ಅದನ್ನು ಪರಿಚಯ ಮಾಡುವಾಗ ನೀವು ಏನಾದರೂ ಹೇಳಲಿಲ್ಲ ಅಂದ್ರೆ ಎಷ್ಟು ಕೋಪ ಬರ್ತದೆ ಗೊತ್ತಾ? ಹೇಳೇ ಇಲ್ಲ ನೀವು ರಾಜ್ಯೋತ್ಸವ ಬಂದದ್ದು. ಅಯ್ಯೋ ಕರ್ಮವೇ, ಎಷ್ಟು ಭ್ರಮೆಗಳಿದ್ದಾವಪ್ಪ ನಮಗೆ ಅನಿಸ್ಬಿಡುತ್ತೆ. ಇದು ಸಂಸ್ಕೃತಿಯ ಶಿಖರ ಅನ್ನ ಕರೆಯುವುದು. ಅವನು ಹೇಳ್ತಾನೆ ನೊಬೆಲ್ ಪ್ರಶಸ್ತಿ ನನಗಲ್ಲದೆ, ಎಕನಾಮಿಕ್ಸ್ಗೆ, ನನಗೇನು ಸಂಬಂಧ ಇಲ್ಲ. ಇಷ್ಟು ದೇ ಟ್ರಾವೆಲ್ ಸೋ ಲೈಟ್ ಅಲ್ಲ. ನನಗಿದು ದೊಡ್ಡ ಪಾಠ ಅಲ್ವಾ ಜೀವನಕ್ಕೆ? ನಾವು ಸುಮ್ಮನೆ ಹಾರಾಡ್ತೀವಿ, ಓಹ್ ಐ ಆಮ್ ದಿಸ್ ಅಂತ. ಏನೇನು ಅಲ್ಲ ನಾವು. ಅದಕ್ಕೆ ಸಂಸ್ಕೃತಿ ಅಂದರೆ ನೀವು ಬೇಕಾದಂಥ ವಿನಯವನ್ನು ಕಲಿಸುವಂಥದ್ದು ಸಂಸ್ಕೃತಿ. ಇದು ನಂದಲ್ಲ. ಅದಕ್ಕೆ ನಿಮ್ಮ ಮನೇಲಿ ನೋಡಿರ್ಬೇಕು, ಯಾವುದಾದ್ರೂ ಹೋಮ ಮಾಡಿಸ್ಬೇಕಾದ್ರೆ, ಪೂಜೆ ಮಾಡಿಸ್ಬೇಕಾದ್ರೆ ತಿರ್ಗಾ ಮುರುಘ ಪುರೋಹಿತರು ಇದಮ್ ನಮ್ಮಮ್ಮ ಅನ್ನಿ ಅಂತಾರೆ ನಿಮಗೆ. ನಾವು ಅನ್ನೋದಿಲ್ಲ, ಅವ್ರು ಅಂತಿರ್ತಾರೆ ಪುರೋಹಿತರು. ಹೆಂಗೋ ಅವ್ರದಲ್ಲ ಅದು. ಇದಮ್ ನಮ್ಮ ನಂದಲ್ಲ ಅಂತ. ಅದು ಪುರೋಹಿತರು ಹೇಳಿದ್ ಸರಿ, ಅದು ಅವ್ರದ್ದು ಅಲ್ಲೇ ಅಲ್ಲ. ಹೆಂಗಿದ್ರು ಅದು ನಮ್ಮ ಕಡೆಯಿಂದ ಹೇಳಿಸ್ಬೇಕು ಅಂತಾರೆ ಅವ್ರು. ಇದಮ್ ನಮ್ಮಮ್ಮ, ಇದು ಕೊಟ್ಟದ್ದು ಅಹಂಕಾರ ನಂದಲ್ಲ ಅಂತ ಹೇಳ್ಬೇಕು. ಅದು ನಾವು ಬಿಡೋದೇ ಇಲ್ಲಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅದಕ್ಕೆ ನಾನು ಹೇಳೋದು, ಜಗತ್ತನ್ನು ಸುತ್ತಾಡಿದಾಗ ಹಿಂಗಾಗ್ತದೆ ಅಂತ. ನಮ್ಮ ಕನ್ನಡದಲ್ಲಿ ಹಾಗೆ ಸಂಸ್ಕೃತಿಯ ಪ್ರತೀಕವಾಗಿದ್ದವರು ಟಿ.ಎಸ್. ವೆಂಕಣ್ಣಯ್ಯ. ತಾವು ಎಷ್ಟು ಚೆನ್ನಾಗಿ ಕೇಳಿದ್ದೀರೋ ಅವ್ರ ಬಗ್ಗೆ ಗೊತ್ತಿಲ್ಲ. ಒನ್ ಆಫ್ ದ ಗ್ರೇಟೆಸ್ಟ್ ಸೋಲ್ಸ್ ಕನ್ನಡ ಹ್ಯಾಸ್ ಎವರ್ ಸೀನ್. ಅಂಥ ದೊಡ್ಡ ಮನುಷ್ಯ ಜಗತ್ತು ಕಾಣಲಿಲ್ಲ. ಅವ್ರು ಜಾಸ್ತಿ ಬರೀಲಿಲ್ಲ, ಆದರೆ ಬರೆದು ಅವರು ಎಷ್ಟು ಜನ ಸಾಹಿತಿಗಳಿಗೆ ಪ್ರೇರಣೆ ಕೊಟ್ಟಿದ್ದಾರೋ ಲೆಕ್ಕನೇ ಇಲ್ಲ. ಗುಂಡಪ್ಪನವ್ರಿಗಂತೂ ಟಿ.ಎಸ್. ವೆಂಕಣ್ಣಯ್ಯ ಅಂದರೆ ಆತ್ಮೀಯ ಅಣ್ಣ ಇದ್ದಂಗೆ, ಅಷ್ಟು ಪ್ರೀತಿ. ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ರು. ಆ ಬದುಕಿ ಅಂತಾದ್ರಿ, ಅದು ಅದ್ಭುತವಾದ ಬದುಕು ಅವ್ರದ್ದು. ಒಂದು ಘಟನೆ ಹೇಳಿದ್ರೆ ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ, ನಂಬೋದು ಸಾಧ್ಯ ಇಲ್ಲ ನೀವು. ಆ ಥರ ಅದು ಸಾಹಿತ್ಯ ಸಮಾರಾಧನೆ ಮಾಡ್ಬೇಕು ಮನೆಯಲ್ಲಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಎಲ್ಲ ಸಾಹಿತಿಗಳನ್ನ ಕರೆದು ಮೇಲೆ ಕೂತು ಸಾಹಿತ್ಯ ಚರ್ಚೆ ಮಾಡಬೇಕು. ಒಂದ್ಸಲ ಮೇಲೆ ಚರ್ಚೆ ನಡೆದಿದೆ. ಒಂದು 20-25 ಜನ ಕೂತಿದ್ದಾರೆ. ಊಟ ವ್ಯವಸ್ಥೆ ಎಲ್ಲ ವೆಂಕಣ್ಣಯ್ಯನವ್ರದೇ. ಎಲ್ಲರೂ ಕೂತು ಇವ್ರಿಗೆ ಅವ್ರು ನಶೆ ಇಟ್ಕೊಂಡು ಕೂತ್ಕೊಂಡ್ಬಿಡೋರು. ನಶೆ ಏರಿಸ್ಕೊಂಡು ಕೂತಿರ್ಬೇಕು ಕೇಳ್ಕೊಂಡು. ಮಧ್ಯಾಹ್ನ ಹೊತ್ತು ಯಾರೋ ಬಂದು ಇವ್ರು ಭುಜ ಬಡದು ಕಿವಿಯಲ್ಲಿ ಏನೋ ಹೇಳಿದ್ರಂತೆ. ಅಂದು ಕೆಳಗಿಳಿದು ಹೋದ್ರು ವೆಂಕಣ್ಣಯ್ಯ. ಮೇಲೆ ಬರಲಿಲ್ಲ. ಮಧ್ಯಾಹ್ನ ಊಟದ ಹೊತ್ತಿಗೆ ಬಂದರು. ಎಲ್ಲರೂ ಊಟ ಮಾಡಿ ನೀವು ಕೂತ್ಕೊಳ್ಳಿ ವೆಂಕಣ್ಣಯ್ಯ ಅಂತ. ಇಲ್ಲ ನಾನು ಆಮೇಲೆ ಮಾಡ್ತೀನಿ ಭಜ ನಿಮ್ಮನಲ್ವಾ, ಎಲ್ಲರೂ ಮುಗಿಲಿ ಅಂತ ಎಲ್ಲರಿಗೂ ಊಟ ಹಾಕ್ಸಿದ್ರು. ಮುಂದೆ ಊಟ ಮಾಡಲೇ ಇಲ್ಲ ಅವರು. ಹಾಗೆ ಕಾರ್ಯಕ್ರಮ ಮುಂದುವರಿತು. 5:05 ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಕೆಳಗೆ ಹೊರಟ್ರು. ನನಗಂತೂ ಆಶ್ಚರ್ಯ ಆಗುತ್ತೆ ನೆನೆಸ್ಕೊಂಡ್ರೆ. ಏನಾಗಿತ್ತು ಅಂದರೆ, ವೆಂಕಣ್ಣಯ್ಯನವ್ರ ಕಡೆ ಮಗ ಸತ್ತೋಗಿದ್ದಾನೆ ಕೆಳಗಡೆ ಮನೆಯಲ್ಲಿ. ಹೆಂಡತಿ ಹತ್ತಿದ್ದಾರೆ. ಇವ್ರು ಕೆಳಗೆ ಹೋಗಿ ಅಳಬೇಡ, ಹತ್ರ ಮೇಲೆ ಕೂತವರಿಗೆ ಸಾಹಿತ್ಯಕ್ಕೆ ತೊಂದರೆ ಆಗ್ತದೆ, ಅಳಬೇಡ ಅಂತ. ಏನು ಕರ್ಮ ಇದ್ದಿತ್ರಿ ಇದು. ತಾನು ಒಳದೇನೆ ಒಂದು 10 ನಿಮಿಷ ಆಕೆ ಜೊತೆಗೆ ಹತ್ತು ಮಗುನ ಹಾಗೆ ಇಟ್ಟು ಮೇಲೆ ಬಂದು ಸಾಹಿತ್ಯ ಕಾರ್ಯಕ್ರಮ ಮುಗಿಸಿ ಅವರೆಲ್ಲ ಮನೆಗೆ ಹೋದ್ಮೇಲೆ ಸಂತೆ ಸಂಸ್ಕಾರ ಆಗ್ಬೇಕು. ಅವ್ರು ಹೇಳೋದು, ಬಂದವರಿಗೆ ಸಾಹಿತ್ಯ ರಸಭಾಸ ಆಗಬಾರ್ದು. ಇದೊಂಥರ ಎಕ್ಸ್ಟ್ರೀಮ್ ಅನಿಸ್ಬೋದು ನಿಮಗೆ, ತೀರಾ ಹುಚಿತನಾನೋ ಅಂತ ಅನಿಸ್ಬಹುದು. ಆದರೆ ಹಂಗೆ ಬದುಕಿದ್ರು ಅನ್ನೋದು ಆಶ್ಚರ್ಯ ಅಲ್ವಾ ನಮ್ಮಲ್ಲಿ. ಮತ್ತೊಬ್ಬರಿಗೆ ಬಂದಿದ್ದಾರೆ, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ತನ್ನ ಮಗನ ದುಃಖ ನುಂಗ್ಕೊಂಡು ಕೂಡೋದಂದ್ರೆ ಎಲ್ಲಾದರೂ ಇದೆ ಏನ್ರಿ ಮಾಡೆಲ್? ಅದು ಟಿ.ಎಸ್. ವೆಂಕಣ್ಣಯ್ಯ ಹಾಗಿದ್ದವರು.